ಪ್ರಜಾಕೀಯದ ಹಾರ್ಡ್ ಕೋರ್ ಅಭಿಮಾನಿಗಳೆಲ್ಲ ಎಲ್ಲೋದ್ರಪ್ಪ. ಉಪೇಂದ್ರ ಬಂದ ಒಂದೆರಡು ದಿವಸ, ಒಂದು ವಾರ ಹೆಚ್ಚು ಕಮ್ಮಿ ಪಾಪ ತುಂಬ ಎಲ್ಲ ಮೀಡಿಯಾದವ್ರು ತುಂಬ ಸ್ಪೇಸ್ ಕೊಟ್ಟರು. ಬಂದು ನಂದು ಐಡಿಯಾಲಜಿ ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಯೂಟ್ಯೂಬರ್ಸ್ಗಳೆಲ್ಲ ಬಂದು ಕರೆದು ನೀವು ಗ್ರೇಟು, ನೀವು ಬರಬೇಕು ಅಂತ ಏನು ತುಂಬ ಅವರಿಗೆ ಬೆಣ್ಣೆ ಹಚ್ಚಾಕ್ಬಿಟ್ರು ಅತ್ಲಾಗಿ. ಯಾಕೆ ಅಂದರೆ ತಮಿಳ್ನಾಡಲ್ಲಿ ಸೂಪರ್ ಸ್ಟಾರ್ ವಿಜಯ್ ಅವರು CM ಆಗೋಗ್ಬಿಟ್ರು. ಇಲ್ಲಿ ಬಂದು ಕರ್ಕೊಬಂದ್ಬಿಟ್ಟು ಕರ್ನಾಟಕದಲ್ಲಿ ಮುಂದೆ ಆಗ್ಬೋದಾದಂಥ ಚಲನಚಿತ್ರ ನಟರಿಂದ ನಿಮ್ಮದೇ ಐಡಿಯಾ ಬೆಸ್ಟು ಸರ್, ನಿಮ್ಮ ಐಡಿಯಾ ಸೂಪರ್ ಸರ್ ಅಂತ ಅಂದರು. ಸೊ ಉಪೇಂದ್ರಂಗೂ ಕೂಡ ಯಾಕೋ ಇಲ್ಲೊಂಥರ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾಯಿದೆ. ಜನಗಳಿಗೆ ಏನೋ ಒಂದು ಹೇಳಿ ಕನ್ಫ್ಯೂಸ್ ಮಾಡಿ ನಾನು ಇನ್ನೊಮ್ಮೆ ಬುದ್ಧಿವಂತ ಅಂತ ತೋರಿಸ್ಕೊಡೋ ಒಂದು ಒಳ್ಳೆ ವೇದಿಕೆ ಸಿಗ್ತಿದೆ ಅಂತ ಹೇಳ್ಬಿಟ್ಟು ವಿಡಿಯೋ ಸ್ಪೇಸ್ ಸಿಕ್ಕಿದ ಕಡೆ ಎಲ್ಲ ಬಂದು ಇಂಟ್ರ್ಯೂ ಮಾಡಿ, ನಾನು ಹಂಗೆ ನೀನು ಹಿಂಗೆ, ನೀವು ಆ ಥರ ಮಾಡಿ ನೀವೇ ರಾಜರಾಗಿ, ನೀವು ಕನ್ಫ್ಯೂಸ್ ಆಗಬೇಡಿ, ನಿಮ್ಮನ್ನು ನೀವು ಮಹಾರಾಜರು ಮಾಡ್ಕೊಳ್ಳೋ ಒಂದು ವೇದಿಕೆ ಇದು. ರಾಜಕಾರಣ ಬೇಡ, ಪ್ರಜಾಕಾರಣ ಬೇಕು, ಪ್ರಜೆಗಳೇ ರಾಜರಾಗೋ ಒಂದು 2 ಲಕ್ಷಕ್ಕೆ ದುಡಿತಕ್ಕಂಥ ಕಾರ್ಪೊರೇಟ್ರು ಬೇಕು ನಮಗೆ, ಮಹಾರಾಜರು ಆಗಿರ್ತಕ್ಕಂಥ ರಾಜಕಾರಣಿಗಳು ಯಾರೂ ಬೇಡ ಅಂತ ಹೇಳ್ಬಿಟ್ಟು ಏನೊಂದು ವಾರ 15 ದಿವಸ ಫುಲ್ ರನ್ ಓಡೇ ಬಿಡ್ತು. ಸೊ ನಾವು ಎಲ್ಲ ಏನು ಅಂದ್ಕೊಂಡ್ವಿ, ಏನೋ ಹೇಳ್ತಿದ್ದಾರೆ ಉಪೇಂದ್ರ ಅವರು, ಈಗಲಾರು ಮೈ ಕೊಡೋಕೆ ಎದ್ದು ಬರ್ತಾರೆ ಗ್ರೌಂಡ್ ಲೆವೆಲಿಗೆ ಬಂದುಬಿಟ್ಟು ಏನೋ ಜನಗಳ ಸಮಸ್ಯೆನ ಬಗೆಹರಿಸ್ತಕ್ಕಂಥದ್ದಾಗಲಿ, ಜನಗಳ ಸಮಸ್ಯೆನ ಆಲಿಸಿ ಕೇಳಿಸಿ ಅವರಿಗೆ ಪರಿಹಾರ ಕೊಡುವಂಥದ್ದಾಗಲಿ ಆಗುತ್ತೆ ಅಂತ ಅಂದ್ಕೊಂಡು ಯೋಚನೆ ಮಾಡಿಕೊಂಡು ಬಂದ್ವಿ. ಬಟ್ ನಾನಂತೂ ನನ್ನ ವೀಡಿಯೋಗಳಲ್ಲೆಲ್ಲ ಇದನ್ನು ಖಂಡಿತವಾಗಿ ಉಪೇಂದ್ರ ಮಾಡೋದೆಲ್ಲ ಬರೀ ತಲೆ ಬೊಳಲ್ದಿರೋ ಕೆಲಸ, ಅತಿಯಾದ ಬುದ್ಧಿವಂತಿಕೆ ತೋರ್ಸೋಕೆ ಹೋಗ್ಬಿಟ್ಟು ಕೊನೆಗೆ ನಾನು ಮಾಡಿದ್ದೆಲ್ಲ ಸುಮ್ಮನೆ ತಮಾಷೆಗೆ ಅಂತ ಹೇಳ್ತಕ್ಕಂಥ ಮನಸ್ಥಿತಿಗೆ ಬಂದಿರೋದು ಅನ್ನೋದು ನನ್ನ ವೀಡಿಯೋದಲ್ಲೆಲ್ಲ ಹೇಳ್ತಿದ್ದೆ. ಬಟ್ ಸ್ನೇಹಿತರು, ನಮ್ಮ ಪ್ರಜಾಕೀಯದ ಹಾರ್ಡ್ಕೋರ್ ಅಭಿಮಾನಿಗಳಿದಾರಲ್ಲ, ನನ್ನ ಒಂದೆರಡು ವೀಡಿಯೋಗಳು ಹಾಕಿದ್ದೆ. ಪುಕ್ಸಟ್ಟೆ ಉಂಡೆನ ಮತ್ತಿಕ್ಕೋಸ್ಕರ ಉಪೇಂದ್ರ ಸಜ್ಜಾಗ್ತಿದ್ದಾರೆ, ಅವ್ರ ಮಾತನ್ನ ನಂಬೇಡಿ ಅಂತ ಹೇಳಿ ಒಂದು ವೀಡಿಯೋದಲ್ಲೆಲ್ಲ ಅವರಿಗೆ ತುಂಬ ಸ್ವಲ್ಪ ನೆಗೆಟಿವ್ ಆಗೇ ಹೇಳಿದ್ದೆ. ಬಟ್ ಓನ್ಲಿ ಬಿಕಾಸ್ ಆಫ್ ಅವ್ರು ನಡ್ಕೊಳ್ತಿದ್ದು ಹಾಗೆಯೇ ನಾನು ನೆಗೆಟಿವ್ ಆಗಿ ಮಾತಾಡಿದ್ದೀನಿ. ಅವರು ಬಿಹೇವಿಯರ್ ಲಾಸ್ಟು 2017 ತಮ್ಮ ಪ್ರಜಾಕೀಯದ ಏನೋ ತಮ್ಮ ಐಡಿಯಾಲಜಿ ಇಟ್ಕೊಂಡು ಬಂದರು. ಅಲ್ಲಿಂದ ಯಾವುದು ಅವರು ಟೇಕ್ ಆಫೇ ಆಗಲಿಲ್ಲ ಅವ್ರದ್ದು. ಸೊ ಇನ್ನೊಂದೇನೋ ಬಂತು ಅಂದ್ಕೊಂಡು ಹೋದರು. ಈ ಮಧ್ಯೆ ಸಾಕಷ್ಟು ಗೊಂದಲ ಮಾಡ್ಕೊಂಡು ಅವರು ಆಲ್ಮೋಸ್ಟ್ ತಲೆ ಮೇಲೆ ಸರಿದ್ಬಿಟ್ಟಿದ್ರು. ಈಗ ವಿಜಯ್ ಅವರು ಬಂದ ನಂತರ ತಮಿಳ್ನಾಡಲ್ಲಿ CM ಆದ ತಕ್ಷಣ ನಮ್ಮ ಕೆಲವೊಂದು ಮೀಡಿಯಾಗಳಿಗೆ TRP ಪ್ರಶ್ನೆ, ನಮ್ಮ ಯೂಟ್ಯೂಬರ್ಸ್ಗಳಿಗೆ ಅವ್ರ ವೀಡಿಯೋಸ್ ಓಡೋ ಪ್ರಶ್ನೆ. ಸೊ ಕರೆಸಿ ಅವರಿಗೆ ಮತ್ತೊಮ್ಮೆ ಒಂದು ಒಳ್ಳೆ ಮೀಡಿಯಾ ಸ್ಪೇಸ್ ಎಲ್ಲ ಕೊಟ್ಬಿಟ್ರು. ಮೋರ್ ದೆನ್ ದಟ್ ಅವರು ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಏನೋ ಮಾತಾಡಿದ್ರು. ಈ ಮಧ್ಯೆ ನಮ್ಮಂಥ ಕೆಲವೊಬ್ಬರು ಇದು ರಿಯಾಲಿಟಿ ಇದೆ, ಉಪೇಂದ್ರ ರಾಜಕೀಯಕ್ಕೆ ರಿಯಾಲಿಟಿ ಇಲ್ಲ, ಅವರು ಎಲ್ಲೋ ಒಂಥರ ಕನಸು ಕಾಣ್ತಿದ್ದಾರೆ, ಸಿನಿಮಾದಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋ ಕಥೆಗಳನ್ನೇ ನಿಜ ಜೀವನದಲ್ಲಿ ತಂದು ಹಾಕ್ಬೋದು ಅನ್ನೋ ಒಂದು ಭ್ರಮೆಲಿದ್ದಾರೆ ಅಂತ ಹೇಳ್ತಿದ್ದೀವಲ್ಲ. ಇದಕ್ಕೆಲ್ಲ ನಮ್ಮ ಪ್ರಜಾಕೀಯದ ಹಾರ್ಡ್ಕೋರ್ ಅಭಿಮಾನಿಗಳೇನಿದ್ದಾರೆ, ಇವನಿಗೆ ಅರ್ಥನೇ ಆಗಿಲ್ಲ ವಿಷಯ. ಸರಿಯಾಗಿ ಮೊದಲು ಪ್ರಜಾಪ್ರಭುತ್ವ ಪ್ರಜಾಕೀಯದ ಬಗ್ಗೆ ತಿಳ್ಕೊ, ನೀನು ಅವ್ರನ್ನ ಭಾಷೆನೇ ನಿನಗೆ ಅರ್ಥ ಆಗಲ್ಲ, ನಿನಗೆ ಈ ಥರ ನಮ್ಮನ್ನೇ ದಡ್ರು ಮಾಡೋ ಪರಿಸ್ಥಿತಿಗೆ ಬಂದರು. ಒಪ್ಕೋಣ, ನಾವು ದಡ್ರಿರ್ಬೋದು, ಬಟ್ ಅಂಧತ್ವ ನಮ್ಗೆ ತುಂಬೇ ಇಲ್ಲ. ಉಪೇಂದ್ರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದೇನು ಅಂದರೆ, ರಾಜಕೀಯ ಬೇಡ, ಪ್ರಜಾಕೀಯನೇ ಮಾಡೋಣ. ಪ್ರಜಾಕೀಯ ಅಂದರೆ ಪ್ರಜೆಗಳಾಗತಕ್ಕಂಥ ಅದಕ್ಕೊಬ್ಬ ಲೀಡ್ರು ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಅದು ರೀ, ಒಂದು ಮನೆ ಕಟ್ತಾ ಇರ್ಬೇಕಾದ್ರೆ ಒಂದು ಬ್ಲೂ ಪ್ರಿಂಟ್ ಬೇಡವೇನ್ರಿ? ಆ ಬ್ಲೂ ಪ್ರಿಂಟ್ನ ರನ್ ಮಾಡ್ಕೊಂಡು ಹೋಗೋಕ್ಕೆ ಆ ಮನೆ ಓನರ್ ಬೇಡವೇನ್ರಿ? ಒಬ್ಬ ಇಂಜಿನಿಯರ್ ಬೇಡವೇನ್ರಿ? ಒಬ್ಬ ಇಂಥೊಂದು ಗಾರೆ ಕೆಲಸನ ಅಂತ ಬೇಡವೇನ್ರಿ? ಎಲ್ಲ ಅನ್ನೋದು ಇಡ್ಕೆ ಜೋಡಿಸಿ ಅಂದರೆ ಮನೆ ಆಗುತ್ತೇನ್ರಿ ಅಭಿಮಾನಿಗಳೇ? ನಾವಂತೂ ಈ ಸಿಸ್ಟಮ್ ಇರೋದು ಹಂಗಪ್ಪ. ಈಗ ಮೊನ್ನೆ ನಮ್ಮ DK ಶಿವಕುಮಾರ್ ಅವರು ಈಗ ಎಂಟೈರ್ ಮೀಡಿಯಾ ಸ್ಪೇಸ್ನ ಕವರ್ ಮಾಡ್ಕೊಬಿಟ್ಟಿದ್ದಾರೆ. ಈ ಹಾವಳಿಲಿ ನಮ್ಮ ಪ್ರಜಾಕೀಯದ ಉಪೇಂದ್ರ ಆಗಲಿ ಮತ್ತೊಬ್ಬರಾಗಲಿ ಯಾರಿಗೂ ಅವಕಾಶನೇ ಇಲ್ಲ. ಯಾಕಂದರೆ ಆ ಮಟ್ಟದ ಒಂದು ಸಂಘಟನೆಯನ್ನು 45-46 ವರ್ಷದಿಂದ ಮಾಡ್ಕೊಬಂದಿದ್ದಾರೆ. ಇವತ್ತು CM ಆಗಿ ಮೊದಲ ದಿವಸನೇ ಅವರು ನಾನ್ ಕರಪ್ಟ್ ಗವರ್ನೆನ್ಸ್, ಟ್ರಾನ್ಸ್ಪರೆಂಟ್ ಅಡ್ಮಿನಿಸ್ಟ್ರೇಟಿವ್ ಅನ್ನೋ ಒಂದು ಕಾನ್ಸೆಪ್ಟನ್ನ ಹೇಳಿದ್ದಾರೆ. ಈ ಕಾನ್ಸೆಪ್ಟ್ ಆಧಾರದ ಮೇಲೆ ನೀವು ಈಸಿಯಾಗಿ ನಾಟ್ ಓನ್ಲಿ ದಿಸ್ ಕಾನ್ಸೆಪ್ಟ್, ಯಾವ ಸಮಯದಲ್ಲೂ ಕೂಡ ಪ್ರಜಾಪ್ರಭುತ್ವ ದೇಶ ಸರ್ ಇದು, ಎಲ್ಲರನ್ನು ಪ್ರಶ್ನೆ ಮಾಡುವ ಹಕ್ಕು ಅವತ್ತಿಂದನೂ ಇದೆ, ಇವತ್ತಿನವರೆಗೂ ಇದೆ. ಯಾರನ್ನು ಬೇಕಾದ್ರೂ ಪ್ರಶ್ನೆ ಮಾಡಿ ಸರ್, ಯಾರು ಸರ್ ನಿಮ್ಮನ್ನು ತೊಂದರೆ ಮಾಡ್ತಾರೆ? ಒಬ್ಬ ನಮಗೆ ವಿಡಿಯೋದೆಲ್ಲ ನಾವು ನೋಡಿದ್ದೀವಿ, ಬ್ಯಾಂಕ್ನಲ್ಲಿ ತನ್ನ ತಂಗಿಯ ಅಕೌಂಟ್ನಲ್ಲಿ ಇರ್ತಕ್ಕಂಥ ಹಣನ ಕೊಡ್ತಾ ಇಲ್ಲ, ಅವ್ಳು ಸತ್ತೋಗಿದ್ದಾಳೆ ಅಂತ ಹೇಳಿದ್ರು ನಮ್ದೆಲ್ಲ ಕೊಡ್ತಾ ಇಲ್ಲ ಅಂದಿದ್ದಕ್ಕೆ
ಆ ಬಾಡಿನ ಹೂತಾಕಿರೋ ಬಾಡಿನ ಒತ್ಕೊಬಂದು ಅಲ್ಲಿ ಅವರು ಬ್ಯಾಂಕವ್ರ ಮುಂದೆ ತೋರಿಸಿ ಹೆಬ್ಬೆಟ್ಟು ಹೊತ್ತಿಸಿ ಹಣ ತಗೊಳ್ಳೋಷ್ಟು ಪ್ರಜಾಪ್ರಭುತ್ವದಲ್ಲಿ ಈ ದೇಶದಲ್ಲ ವ್ಯವಸ್ಥೆ ಇದೆ ಅಂದರೆ ನಾವು ಕೈ ಕಾಲೆಲ್ಲ ಸರಿಯಾಗಿರೋರು, ಬುದ್ಧಿವಂತರು, ಓದಿರೋರು, ಎಜುಕೇಟೆಡ್ ಇರೋರು ನಾವ್ಯಾಕೆ ಸರ್ ಪ್ರಶ್ನೆ ಮಾಡ್ಬಾರ್ದು? ನಾವು ಕಟ್ತಿರೋ ಟ್ಯಾಕ್ಸಿಂದ ತಾನೇ ನಾವು ಈ ಗೌರ್ಮೆಂಟ್ ನಡೀತಾ ಇರೋದು. ಯಾರಾದರೂ ಫ್ರೀಯಾಗಿ ಏನಾದರೂ ಯಾವುದೇ ರಾಜಕಾರಣಿ ಮನೆ ತಂದು ಮಾಡ್ತಿದ್ದಾರೆ? ನಮಗೆ ಕೇಳಕ್ಕೆ ಶಕ್ತಿ ಇಲ್ಲ. ಅವ್ರು ಮಹಾರಾಜರಾಗಿದ್ದಾರೆ ಅಂತಂದರೆ ಯಾರು ಮಹಾರಾಜರಾಗಿದ್ದಾರೆ? ಯಾವ ರಾಜಕಾರಣಿ ಮಹಾರಾಜರಾಗಿದ್ದಾರೆ ಹೇಳಿ? ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲೂ ಸಾಕಷ್ಟು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ನಮ್ಮ ಪ್ರದೀಪ್ ಈಶ್ವರರು, ಚಿಕ್ಕಬಳ್ಳಾಪುರ ಶಾಸಕರು, ಪ್ರತಿ 6 ಗಂಟೆಗೆ ಎದ್ದು ಮನೆಗೆ ಇಡೀ ಗೌರ್ಮೆಂಟ್ನ ಕರ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಚಿಕ್ಕನಾಗ್ನಲ್ಲಿ ನಮ್ಮ ಇನ್ನೊಬ್ರು MLA ಅವರು, ಇಂಥ ಸಾಕಷ್ಟು MLA ಗಳಿದ್ದಾರೆ ಸರ್. ಎಲ್ಲೋ 1 or 2% ನೀವು ಹೇಳ್ದಂಗೆ ಅತ್ಯಂತ ಶ್ರೀಮಂತರಾಗಿದ್ಕೊಂಡ್ರು ಕೂಡ ಅವರು ಕೂಡ ಜನಸೇವೆ ಮಾಡಬೇಕು ಅಂತಲೇ ಬಂದಿರೋರು. ನಾವು ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ಭ್ರಷ್ಟಾಚಾರದಾಗಿದ್ರೆ, ರಾಜಕಾರಣಿಗಳು ತೊಂದರೆ ಆಗ್ತಿದ್ರೆ, ರಾಜಕಾರಣಿಗಳ ಸಮಸ್ಯೆ ಆಗ್ತಿದ್ರೆ ಎಲ್ಲೂ ಯಾವುದು ಕ್ಷಮೆನೇ ಇಲ್ಲ ಸರ್. ಕಾನೂನು ತುಂಬ ಗಟ್ಟಿಮುಟ್ಟಾಗಿದೆ. ಅದನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ನಮಗೆ ಶಕ್ತಿ ಇಲ್ಲ. ಈ ಕಾರಣಕ್ಕೋಸ್ಕರ ಪ್ರಜಾಕೀಯ ಬರಬೇಕು. ಪ್ರಜಾಕೀಯದ ಐಡಿಯಾಲಜಿ ಚೆನ್ನಾಗಿದೆ ಅಂತ ಕೆಲವು ನಮ್ಮ ಸ್ನೇಹಿತರು ಒಪ್ಕೊಳ್ತಿದ್ದಾರೆ. ಐ ಅಗ್ರಿ ವಿತ್ ದಟ್. ಯಾಕಂದರೆ ಯಾರೋ ಎಲ್ಲ ಒಂದು ಕಡೆ ಯಾವುದೋ ಒಂದು ಕನಸು ಬೀಳ್ತಿದೆ, ಎಲ್ಲ ಒಂದು ಕಡೆ ಒಂದು ಸರಿಯಾಗಿ ಅನ್ನಿಸ್ತಿದೆ, ಈ ಟೈಮಿಗೆ ಏನೋ ಒಂದು ಬಣ್ಣ ಹಚ್ತಾ ಇದ್ದಾರೆ, ಆ ಬಣ್ಣ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದಾಗ ಒಪ್ಕೊಳ್ತಕ್ಕಂಥ ಸಹಜ. ಆದರೆ ಅವ್ರು ಬಂದು ನಿಮಗೆ ಸಪೋರ್ಟ್ ಮಾಡ್ತಾರಾ, ನಮ್ಮ ವಿಚಾರಗಳಿಗೆ ಅವರು ದಾರಿ ತೋರಿಸ್ತಾರ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟು. ಉಪೇಂದ್ರ ಅವ್ರು ನೋಡಿ, ಈಗ ಕಳೆದ 1 ವಾರ 15 ದಿವಸದಿಂದ ಎಸ್ಕೇಪ್ ಕಣ್ಗೆ ಕಾಣಿಸ್ತಿಲ್ಲ. ಎಲ್ಲಿದೆ ಪ್ರಜಾಕೀಯ? ಯಾವ ಕಾನ್ಸೆಪ್ಟ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಈಗ? ಈ ವಾಸ್ ಗಾನ್ ಟು ಸಮ್ವೇರ್. ಎಲ್ಲ ಸಿನಿಮಾ ಕಥೆನೋ ಮತ್ತು ಇನ್ನೇನೋ ಮಾಡ್ಕೊಂಡು ಹೊರಟಿದ್ದಾರೆ. ಒಂದ್ಸಲಿ ಅವ್ರು ಬಂದಿರಲಿಲ್ಲ ಬಿಡಿ ಸರ್, ನಾವೇ ಕರ್ಕೊಂಡು ವಿಜಯ್ ಬಂದ ಮೇಲೆ ನೀವು ಬನ್ನಿ ಸರ್ ಅಂತ ಸ್ಪೇಸ್ ಕೊಟ್ಟಲಾಗಿ ಅವರು ಏನೋ ಒಂದು ಡಿಫ್ರೆಂಟ್ ಅಂತ ಕನಸಲ್ಲೇ ಹೇಳಿ, ನಿಮ್ಮ ಈಗ ಯಾವುದೋ ಒಂದು ನೀಟ್ ಪರೀಕ್ಷೆಗೆ ನಿಮ್ಮ ಒಪಿನಿಯನ್ ಏನು ಹೇಳ್ತೀರಿ ಸರ್ ಅಂದರೆ, ನನ್ನ ಒಪಿನಿಯನ್ ಯಾಕ್ರಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿ ಸಾಕು, ಅದನ್ನು ಕೇಳಕ್ಕೆ ನಿಮ್ಗೆ ಲೀಡ್ರು ಬೇಕಾ ಅಂತ ಪ್ರಶ್ನೆ ಎಲ್ಲ ಕೇಳಿ ಕನ್ಫ್ಯೂಸ್ ಮಾಡಿ, ಮೋಸ್ಟ್ ಪ್ರಾಬಬಲಿ ದಟ್ಸ್ ನಾಟ್ ಫಿಟ್. ಇನ್ನೂ ನಿಮಗೆ ಸುಲಭವಾಗಿ ಹೇಳ್ಬೇಕು ಅಂದರೆ ಸ್ನೇಹಿತರೆ, ಪ್ರಜಾಕೀಯದ ಅಭಿಮಾನಿ ಬಳಗದ ಸ್ನೇಹಿತರೆ, ಯಾವುದೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಒಂದು ದೊಡ್ಡ ಮಟ್ಟದ ಯಾರ್ದೋ ಊರಲ್ಲಿ ಕೆರೆ ಒತ್ತುವರಿ ಮಾಡ್ಕೊಂಡಿರ್ತಾರೆ. ಈ ಕೆರೆ ಒತ್ತುವರಿ ಮಾಡ್ಕೊಂಡಾಗ ಅವನು ತುಂಬ ಪ್ರಭಾವಿ ಆಗಿರ್ತಾನೆ ಅಂತಲೇ ಅನ್ಕೊಳ್ಳೋಣ. ಅಥವಾ ಕೆರೆ ಒಂದು ಸರ್ಕಾರಿ ಜಾಗ, ಅದಕ್ಕೇನೋ ಡಿನೋಟಿಫಿಕೇಶನ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಆ ಊರಿನವರಿಗೆ 50% ಜನಗಳಿಗೆ ಅಥವಾ 60% ಜನಗಳಿಗೆ ಸರಿ ಅನ್ನಿಸ್ತಾ ಇರುತ್ತೆ, ಇನ್ನು 40% ಜನ ಅಪೋಸ್ ಮಾಡ್ತಾ ಇರ್ತಾರೆ. ಈ ಇಶ್ಯೂನ ಪ್ರಜಾಕೀಯದೆಲ್ಲ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ನೀವು ಹೇಗೆ ಅದನ್ನು ಪ್ರಶ್ನೆ ಮಾಡ್ತೀರಿ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಉಪೇಂದ್ರ ಅವ್ರ ಹತ್ರ ಉತ್ತರ ಇದೆಯಾ? ಜಾತಿಗಳ ನಡುವೆ ಸಂಘರ್ಷ ಆಗಿರುತ್ತೆ, ಅದಕ್ಕೆ ಉತ್ತರ ಇದೆಯಾ? ಸೌಜನ್ಯ ಕೊಲೆ ಮತ್ತು ಅತ್ಯಾಚಾರದ ರೇಪ್ನಂಥ ಕೇಸ್ಗಳಿವೆ, ಅದಕ್ಕೆ ನಿಮ್ಮ ಸೊಲ್ಯೂಷನ್ ಇದೆಯಾ? ಐಡಿಯಾನೇ ಇಲ್ಲ ನಿಮ್ಮ ಐಡಿಯಾ. ಸುಮ್ಮನೆ ಯಾವುದೋ ಒಂದು ದೊಡ್ಡ ಇಶ್ಯೂಗಳಿಗೆ ಪ್ರಜಾಕೀಯದಲ್ಲಿ ನೋ ಐಡಿಯಾ. ಯಾವುದೋ ರಸ್ತೆ ಮಾಡಿಲ್ಲ, ಗುಂಡಿ ಬಿದ್ದ ರಸ್ತೆ ಮಾಡಿಲ್ಲ ಅನ್ನೋದ್ರಿಂದ ಏನು ದೊಡ್ಡ ಸಮಸ್ಯೆ ಆಗಲ್ಲ ಸರ್. ಗುಂಡಿ ಬಿದ್ದಿರೋ ರಸ್ತೆನ ಇವತ್ತು ಮಾಡಿದವರು ಬೈಕಲ್ಲಿ ಸ್ಲೋ ಆಗಿ ಹೋಗ್ತಾರೆ. ಜೀವನಗಳೇ ಸರ್ವನಾಶ ಆಗ್ತಕ್ಕಂಥ ಇಶ್ಯೂಸ್ಗಳಿದೆ. ಜಾತಿ ವ್ಯವಸ್ಥೆ, ಧರ್ಮ ರಾಜಕಾರಣ, ಇವೆಲ್ಲ ತಲೆ ಹೋಗ್ತಕ್ಕಂಥ ಇಶ್ಯೂಗಳಿದೆ. ಯಾರೂ ಬೇಡ ಸರ್. ನಾವು ಯಾವುದೇ ಈ ದೇಶದ ಪ್ರಧಾನಮಂತ್ರಿ ಬಗ್ಗೆ ಗೌರವ ಇದೆ. ಕಳೆದ 2014ನೇ ಇಸ್ವಿಯಿಂದ ಇಲ್ಲಿವರೆಗೆ ಅವ್ರು ಅಂದ್ಕೊಂಡು ಬಂದಿರತಕ್ಕಂಥ ಕಪ್ಪು ಹಣ ವಾಪಸ್ ತಗೊಬರ್ತೀನಿ ಅಂತನೋ, ಪೆಟ್ರೋಲ್ ಡೀಸೆಲ್ ರೇಟೆಲ್ಲ ಕಡಿಮೆ ಮಾಡ್ತೀನಿ ಅಂತನೋ, ರೂಪಾಯಿನ ಡಾಲರ್ ಮೌಲ್ಯಕ್ಕಿಂತ ಜಾಸ್ತಿ ಮಾಡ್ತೀನಿ ಅಂತನೋ ಹೇಳಿರ್ತಕ್ಕಂಥ ಸಾಕಷ್ಟು ಭರವಸೆಗಳನ್ನು ಅವ್ರ ಕೈಲಿ ಈಡೇರಿಸೋಕ್ಕಾಗ್ತಿದೆ ಸರ್. ಇಡೀ ದೇಶ ಅವ್ರ ಪರವಾಗಿ ನಿಂತ್ಕೊಂಡಿದೆ. ಈಗಲೂ ಒಂದ್ಸಲಿ ಬಂದ್ಬಿಟ್ಟು ಯಾರಾದರೂ ಪ್ರಧಾನಮಂತ್ರಿ ಅವ್ರ ಹೆಸರು ಹೇಳಿದ್ರೆ ಅವ್ರ ಹೆಸರು ಇಟ್ಕೊಂಡು ಕೂಗಿ ಹೇಳ್ತಾ ಇರ್ತಾರೆ. ಅಷ್ಟು ಅಭಿಮಾನಿ ಫ್ಯಾನ್ ಫಾಲೋವರ್ ಇದೆ. ದೇಶ ವಿದೇಶಗಳಲ್ಲೂ ಕೂಡ ಅವರಿಗೆ ಅಷ್ಟೊಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಎಲ್ಲ ಪ್ರತಿದಿನ ಟಿ ವಿಲಿ ನೋಡ್ತೀವಿ. ಅವ್ರ ಕೈಲೇ ಈ ಅಂದ್ಕೊಂಡಿರ್ತಕ್ಕಂಥ ದೊಡ್ಡ ಇಶ್ಯೂಗಳನ್ನ ನಾವು ಬಗೆಹರಿಸೋಕ್ಕಾಗ್ತಿಲ್ಲ ಅಂದರೆ, ಇವು ಉಪೇಂದ್ರ ಕನಸು ಕಟ್ಕೊಂಡು ಸಿನಿಮಾದಲ್ಲಿ ಕಲ್ಪನೆ ಮಾಡ್ತಕ್ಕಂಥ ಕತೆ ಹಿಡ್ಕೊಂಡು ಬಂದು ಮಾಡ್ತಾನೆ ಅಂದರೆ ಎಷ್ಟು ಈಸಿಯಾಗಿ ನಂಬೋಕ್ಕಾಗುತ್ತಾ ಸರ್? ನೀವೆಲ್ಲ ಯಾಕೆ ಅಷ್ಟೊಂದು ಈಸಿಯಾಗಿ ನಂಬ್ತಿದ್ದೀರಿ ಅಂತ ಅರ್ಥ ಆಗ್ತಿಲ್ಲ. ನಾನು ಅವ್ರನ್ನ ಅಪೋಸ್ ಮಾಡ್ತಿಲ್ಲ, ರಾಜಕಾರಣಕ್ಕೆ ಬರೋದಕ್ಕೆ ಅಪೋಸ್ ಇಲ್ಲ ನಂದು. ಲೆಟ್ ಹಿಮ್ ಟು ಕಮ್, ಬರಲಿ. ಬಟ್ ನೀನು ಗ್ರೌಂಡ್ ಫ್ಲೋರ್ಲಿ ಏನು ವರ್ಕ್ ಮಾಡ್ತಿದ್ಯಾ ತೋರಿಸು. ಒಂದು ಕಡೆ ಸಭೆ ಸೇರಿಸಿ ಎಷ್ಟು ಜನಕ್ಕೆ ಮಾತಾಡ್ಸಿದ್ಯಾ, ಎಷ್ಟು ಜನಕ್ಕೆ ಅವೇರ್ನೆಸ್ ಮಾಡ್ತಿದ್ಯಾ ಸರ್? ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಅಂತ ಈ ಥರ ಸೋಷಿಯಲ್ ಮೀಡಿಯಾಗಳನ್ನ ಯೂಸ್ ಮಾಡ್ತಿರೋರು ಕೇವಲ ದೇಶದಲ್ಲಿ ಒಂದು 25% ಇರ್ಬೋದು ಸರ್. ರಾಜ್ಯದಲ್ಲೂ ಕೂಡ ಒಂದು 25% ಇರ್ಬೋದು ಸರ್. 80 to 75% ಇವತ್ತು
ಈಗ ಯಾವ ಕೂತ್ ನೋಡ್ತೀವಿ ಯಾವುದು ತಲೆನೇ ಕೆಡಿಸ್ಕೊಳ್ತಿಲ್ಲ ಸೊ ಅವ್ರಿಗೇನು ಬೇಕು, ರಿಯಾಲಿಟಿ ಏನಿದೆ, ಈ ಜನಜೀವನದ ರಿಯಾಲಿಟಿ ಅದ್ರ ಮೇಲೆ ಅವರು ಕೆಲಸ ಮಾಡ್ತಾ ಹೋಗ್ತಿದ್ದಾರೆ ಸರ್. ನಾನು ನಮ್ಮ ಸ್ನೇಹಿತರು ನನಗೆ ಯೂಟ್ಯೂಬ್ ಕಮೆಂಟ್ಸಲ್ಲೆಲ್ಲ, ನನ್ನ ವೀಡಿಯೋ ಕಮೆಂಟ್ಸಲ್ಲೆಲ್ಲ ನಿನಗದು ತಳಬಳನೇ ಗೊತ್ತಾಗ್ತಿಲ್ಲ, ಉಪೇಂದ್ರನ ಕಾನ್ಸೆಪ್ಟ್ ನಿನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರಿಂದಾಗಿ ಈ ವಿಡಿಯೋ ಮತ್ತೆ ಮಾಡ್ತಾಯಿದ್ದೀನಿ ಅಷ್ಟೇ. ಒಂದು ವಾರಕ್ಕಷ್ಟೇ ಸೀಮಿತವಾಗಿದ್ದಂಥ ಈ ಪ್ರಚಾರದ ತೆವಲು ಮತ್ತೆ ಕಳೆದ ಹೋಯ್ತರಲ್ಲ ಸರ್ ಉಪೇಂದ್ರ ಪ್ರಜಾಕೀಯದ ಕಾನ್ಸೆಪ್ಟು. ಅಟ್ಲೀಸ್ಟ್ ಹಿಂಗಾದರೂ ಮೈ ಕೊಡೋಕೆ ಬಂದು ಎದ್ದು ನಿಂತ್ಕೊಂಡು ಟೋಪಿ ಹಾಕ್ಕೊಂಡು ಅಥವಾ ಕಾಕಿ ಶರ್ಟ್ ಹಾಕ್ಕೊಂಡು ಬಂದು ಜನಗಳ ಮುಂದೆ ಏನಾದ್ರು ಹೇಳ್ತಾರೆ ಅನ್ನೋ ಒಂದು ಭರವಸೆ ನಾವು ಇದ್ವಿ ಸರ್. ಯಾರೂ ಬರ್ತಿಲ್ಲ. ಸೊ ಪ್ರಜಾಕೀಯದ ಅಭಿಮಾನಿಗಳು ಈಗಲಾದರೂ ಕರ್ಕೊಬಂದು ಆಯಿತು, ಅವ್ರು ಬೇಡ, ನೀವು ಅವ್ರನ್ನೇ ಏನು ಕಾಯೋದು ಬೇಕಾಗಿಲ್ಲ, ಅದನ್ನು ಪ್ರಜಾಕೀಯದನ್ನ ಒಪ್ಕೊಂಡಿರ್ತಕ್ಕಂಥ ನೀವುಗಳು ಎಷ್ಟು ಜನ ಅಲ್ಲಿಯ ಸ್ಥಳೀಯ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ ಸರ್. ಅವ್ರನ್ನ ನಾವು ಒಪ್ಕೊಳ್ಳೋದೇ ಬೇಡ, ಅವ್ರ ಲೀಡರ್ಶಿಪ್ ಬೇಡ ಅಂತಲೇ ಹೇಳ್ಬೋಣ. ಪ್ರಜಾಕೀಯದ ಕಾನ್ಸೆಪ್ಟ್ಗಳನ್ನ, ಐಡಿಯಾಲಜಿನ ಒಪ್ಕೊಂಡಿರುವಂಥ ನೀವುಗಳು, ಅದನ್ನು ಸಮರ್ಥನೆ ಮಾಡ್ಕೊಂಡಿರ್ತಕ್ಕಂಥ ನೀವುಗಳು ಎಷ್ಟು ಜನ ಸ್ಥಳೀಯವಾಗಿ ಸಮಸ್ಯೆನ ಬಗೆಹರಿಸ್ತಿದ್ದೀರಿ, ಸ್ಥಳೀಯವಾಗಿ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀರಿ ಸರ್ ಅಲ್ವಾ? ಇದನ್ನು ಯೋಚನೆ ಮಾಡಿ. ಸುಮ್ಮನೆ ಯಾರೋ ಒಬ್ಬರನ್ನ ಬ್ಲೈಂಡಾಗಿ ನಂಬಿ ದೇಶನ, ರಾಜ್ಯನ ಬಲಿ ಕೊಡೋ ವ್ಯವಸ್ಥೆ ಆಗೋದು ಬೇಡ. ಬಂದರೆ ಗಟ್ಟಿಯಾಗಿ ನಿಂತರೆ ಅವ್ರ ಜೊತೆ ನಾವು ನಿಲ್ಲೋಣ. ಅದು ಬಿಟ್ಬಿಟ್ಟು ಸುಮ್ಮನೆ ಯಾವುದೋ ಒಂದು ವರ್ಷಕ್ಕೊಂದ್ಸರನ 2 ಸರನ ಬಂದ್ಬಿಟ್ಟು ನಾನು ಹಂಗೆ ಹಿಂಗೆ ಅಂತ ಇಂಥ ಜನರಿಗೆ ತೋರಿಸೋರಿಗೆಲ್ಲ ನಾವು ಸಪೋರ್ಟ್ ಮಾಡೋದ್ರಿಂದ ಈ ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ, ಸದೃಢ ಸಮಾಜ ಕರ್ತವ್ಯ ಆಗಲ್ಲ ಅಂತ ಹೇಳ್ತಾ, ನಿಮ್ಮ ಇನ್ನೂ ಹೆಚ್ಚಿನ ನನ್ನ ಈ ವಿಡಿಯೋಗೆ ಸಲಹೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ದಿನಗಳಲ್ಲಿ ಇದನ್ನು ಮಾತಾಡೋಣ ಅಂತ ಹೇಳ್ತಾ, ನಾನು ನಿಮ್ಮ ವೆಂಕಿ ಹಾಸನ್. ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.